ಇವತ್ತೇ ಮಿಸ್ ಆಗಿರುತ್ತೆ. ಅಭಿ ಸರ್ ಅವರು ಸಿಂಗರೇನಾ? ಇಲ್ಲ 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 ಅವ್ರು ಸಿಂಗರ್ ಅಲ್ಲ. ಕರ್ನಾಟಕದ ಹೆಣ್ಮಗಳು ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ, ಅಣ್ಣನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಹನುಮಂತ್ ಲಮಾನಿ ತನ್ನ ಸ್ನೇಹಿತೆ ಪೃಥ್ವಿ ಭಟ್, ಗಾಯಕಿ ಪೃಥ್ವಿ ಭಟ್ ಹಾಗೆ ಅಭಿ ಅವರ ಮದುವೆಗೆ ಹನುಮಂತ್ ಲಮಾನಿ ಭಾಗಿಯಾಗಿದ್ರು. ಹನುಮಂತ್ ಲಮಾನಿ ಆ ಒಂದು ಮದುವೆಯಲ್ಲಿ ಮಸ್ತ್ ಮಜಾ ಮಾಡಿದ್ರು. ಇಬ್ಬರಿಗೂ ಕೂಡ ಒಂದೊಳ್ಳೆ ಹಾಡಿನ ಮೂಲಕ ವಿಶ್ ಮಾಡಿದ್ರು. ಅದರ ಜೊತೆಗೆ ಹನುಮಂತ್ ಲಮಾನಿಯ ಒಂದಿಷ್ಟು ವಿಚಾರಗಳು ಆ ಮದುವೆಯಲ್ಲಿ ಗೊತ್ತಾಯ್ತು. ಅಂತಂದ್ರೆ ಪೃಥ್ವಿ ಭಟ್ ಅವರ ಮದುವೆಯಲ್ಲಿ ಹನುಮಂತ್ ಲಮಾನಿ ಕಾಣಿಸ್ಕೊಂಡಿರೋ ಸಮಯದಲ್ಲಿ ವೇದಿಕೆ ಮೇಲೆ ಕೆಲವರು ನಿಮ್ ಮದುವೆ ಯಾವಾಗ ಅಂತ ಕೇಳಿದ್ರು. ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಪೃಥ್ವಿ ಭಟ್ ಯಾರ ಹುಡುಗಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಆ ಹುಡುಗಿ ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಪೃಥ್ವಿ ಭಟ್ ಹನುಮಂತ್ ಲಮಾನಿಯ ಹುಡುಗಿ ಬಗ್ಗೆ ಬಾಯ್ ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ಹನುಮಂತ್ ಲಮಾನಿ ಪೃಥ್ವಿ ಭಟ್ ಅವರ ಮದುವೆಯಲ್ಲಿ ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ರು, ಮತ್ತೆ ಹನುಮಂತ್ ಲಮಾನಿಯ ಕೆಲವೊಂದಿಷ್ಟು ವಿಚಾರಗಳು ಅಭಿಮಾನಿಗಳಿಗೆ ಗೊತ್ತಿಲ್ಲ. ಸೊ ಮದುವೆ ಮೂಲಕ ಒಂದಷ್ಟು ವಿಚಾರಗಳು ಗೊತ್ತಾಯ್ತು. ಅದರಲ್ಲೂ ಹನುಮಂತ ಲಮಾನಿ ಒಂದಂತ ವಿಚಾರ ಬಾಯ್ಬಿಟ್ಟಿದ್ದಾರೆ. ಇನ್ ಸ್ವಲ್ಪ ದಿನದಲ್ಲಿ ನಂದು ಮದುವೆ ಆಗುತ್ತೆ, ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನೇನೆಲ್ಲ ಆಗತ್ತೆ ಅಂತ ಹೇಳಿ. ಬಟ್ ಹನುಮಂತ ಲಮಾನಿ ಆ ಮದುವೆಯಲ್ಲಿ ಯಾವ ರೀತಿಯಾಗಿ ಮಿಂಚಿದ್ರು, ಯಾವ ಸ್ಟೈಲ್ ಅಲ್ಲಿ ಬಂದ್ರು, ಅವರ ಲುಂಗಿ ಸ್ಟೈಲ್, ಮತ್ತೆ ಅವ್ರ ಕೈಯಲ್ಲಿರುವಂತ ಫೋನ್ ಐಫೋನ್ 16 Pro, ಸೊ ಎಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತಿದ್ದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಹನುಮಂತ ಲಮಾನಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅವ್ರದೊಂದು ಗೆಟಪ್ ಇದ್ದೇ ಇರುತ್ತೆ. ಹೇಗೆ ಅಂತಂದ್ರೆ ಲುಂಗಿನೇ ಅವ್ರಿಗೆ ಬ್ರಹ್ಮಾಸ್ತ್ರ. ಅವರು ಲುಂಗಿ ತೊಟ್ರೇನೆ ಹನುಮಂತ ಅಂತ, ಅದೊಂದು ರೀತಿ ಹನುಮಂತನನ್ನ ಪ್ರೀತಿಸುವಂತವ್ರಿಗೆ ಕೂಡ ತುಂಬಾ ಅದು ಇಷ್ಟ. ಬಟ್ ಹನುಮಂತನಿಗೂ ಕೂಡ ಆ ಲುಂಗಿ ಅಂತಂದ್ರೆ ಇಷ್ಟ. ಒಂದ್ ರೀತಿ ಈ ಹನುಮಂತನನ್ನ ಪ್ರೀತಿಸೋರಿಗೆ ಮತ್ತೆ ಹನುಮಂತನಿಗೂ ಕೂಡ ಈ ಲುಂಗಿ ಅಂತಂದ್ರೆ ಇಷ್ಟ ಕಾಣಿಸುತ್ತೆ. ಸೊ ಹೀಗಾಗಿ ಹನುಮಂತ ಯಾವುದೇ ಫಂಕ್ಷನ್ಗೂ ಹೋದ್ರು ಸಹಿತ ನೋಡಿ, ಅರ್ಥ ಮಾಡ್ಕೊಳ್ಳಿ, ರಿಯಾಲಿಟಿ ಶೋ ಅಷ್ಟೇ ಅಲ್ಲ ಕಣ್ರಿ, ಹನುಮಂತ ಲಮಾನಿ ಮದುವೆ ಫಂಕ್ಷನ್ಗೆ ಹೋದ್ರು ಸಹಿತ ಲುಂಗಿಯಲ್ಲೇ ಅವ್ರು ಇರ್ತಾರೆ. ಲುಂಗಿಯಲ್ಲಿ ಹನುಮಂತ ಲಮಾನಿ ತನ್ನ ಸ್ನೇಹಿತೆ ಮತ್ತೆ ಈ ಸರಿಗಮಪದಲ್ಲಿ ಅವರೇನು ಸಿಂಗಿಂಗ್ ಮಾಡ್ತಿದ್ರಲ್ಲ, ಒಂದು ಶೋ ಅಲ್ಲಿ ಅವರೆಲ್ಲ ಇರ್ತಿದ್ರಲ್ಲ, ಅಂತಂದ್ರೆ ಕೊಲಿಗ್ ಅಂತಂದ್ರೂ ತಪ್ಪಿಲ್ಲ. ಅಂತಂದ್ರೆ ಅವ್ರ ಜೊತೆ ಹಾಡ್ತಾ ಇರುವಂತಹ ಗಾಯಕಿ ಪೃಥ್ವಿ ಭಟ್ ಅವರ ಮದುವೆಗೆ ಹೋಗಿರುವಂತ ಸಂದರ್ಭದಲ್ಲೂ ಸಹಿತ ಒಳ್ಳೆ ಸೂಟು ಬೂಟು ಹಾಕಿಕೊಂಡು ಮಿಂಚ್ತಾರೆ, ಒಳ್ಳೆ ರಗಡ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ ಅವ್ರ ಅಭಿಮಾನಿಗಳು ಅಂದ್ಕೊಂಡಿದ್ರೋ ಏನೋ, ಅಥವಾ ಇನ್ಯಾರೋ ಏನೋ ಅಂದ್ಕೊಂಡಿದ್ರೋ ಏನೋ. ಬಟ್ ಅವರೆಲ್ಲ ಲೆಕ್ಕಾಚಾರ ಎಲ್ಲ ಉಲ್ಟಪಲ್ಟ ಆಗೋಗ್ಬಿಡ್ತು. ಯಾಕೆ ಅಂತಂದ್ರೆ ಹನುಮಂತ ಲಮಾನಿ ನನ್ ಸ್ಟೈಲ್ ಏನಪ್ಪಾ, ಲುಂಗಿ ಹಾಕೊಂಡ್ ಬರೋದು, ಲುಂಗಿ ತೊಟ್ಕೊಂಡೆ ನಾನ್ ಬರ್ತೀನಿ, ನನ್ನ ಏನ್ ಕಾಸ್ಟ್ಯೂಮ್ ಒಂದ್ 4 ಜೊತೆ ಇದೆ ಅಲ್ಲ ಅದನ್ನ ಉಟ್ಕೊಂಡೆ ನಾನ್ ಬರ್ತೀನಿ ಅಂತ ಹೇಳಿ ಹನುಮಂತ ಲಮಾನಿ ಆ ಮದುವೆಗೂ ಸಹಿತ ಸಿಂಪಲ್ ಆಗಿ ಆ ಮದುವೆಯಲ್ಲಿ ಕಂಗಳಿಸಿದ್ರು, ಆ ಮದುವೆಯಲ್ಲಿ ಕಾಣಿಸ್ಕೊಂಡ್ರು. ಸೊ ಇನ್ನೊಂದು ವಿಶೇಷ ನೀವು ನೋಡ್ಲೇಬೇಕು. ಏನು ಅಂತಂದ್ರೆ ಹನುಮಂತ ಲಮಾನಿ ಕೈಯಲ್ಲಿ ಐಫೋನ್ 16 Pro ಆ ಮೊಬೈಲ್ ಇತ್ತು. ಕೆಲವ್ರು ಹೇಳ್ತಾರೆ, ಕೆಲವರು ಅದರ ಬಗ್ಗೆ ಒಂದಿಷ್ಟು ಮಾತಾಡ್ತಾರೆ. ಏನಂತಂದ್ರೆ ಹನುಮಂತ ಲಮಾನಿ ಬೇಕಂತಾನೆ ಈ ರೀತಿಯಾಗಿ ಅವರು ಮಾಡ್ತಾರೆ. ಹೆಂಗಂತಂದ್ರೆ ಜನಗಳ ಮನಸ್ಸನ್ನ ಗೆಲ್ಲೋದಕ್ಕೆ, ಜನರ ಗಮನ ಸೆಳೀಲಿಕ್ಕೆ ಲುಂಗಿ ತೊಟ್ಕೊಂಡ್ ಬರ್ತಾರೆ, ಸಿಂಪ್ಲಿಸಿಟಿನ ತೋರಿಸ್ಲಿಕ್ಕೆ, ಸರಳತೆಯನ್ನ ಮೆರೆಯೋದಿಕ್ಕೆ ಅಂತ ಹೇಳ್ತಾರೆ. ಬಟ್ ನೋಡಿ ಅವ್ರ ಹತ್ರ ಎಷ್ಟು ದುಡ್ಡಿದೆ, ಐಫೋನ್ 16 Pro ಎಲ್ಲ ಅವ್ರ ಹತ್ರ ಮೊಬೈಲ್ ಇದೆ. ಈ ರೀತಿ ಐಫೋನ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಪೃಥ್ವಿ ಭಟ್ ಮತ್ತೆ ಅಭಿ ಜೊತೆಗೆ ಫೋಟೋನ ಕ್ಲಿಕ್ಕಿಸ್ಕೊಳ್ತಾರೆ. ಸೊ ಮತ್ತೆ ಇನ್ನೊಬ್ರು ಕೈಯಲ್ಲೂ ಕೂಡ ಕೊಡ್ತಾರವ್ರು, ಫೋಟೋ ತೆಗಿರಪ್ಪ ನಮ್ದು ಅಂತ ಹೇಳಿ. ಸೊ ಆ ಟೈಮ್ ನಲ್ಲಿ ಅವರ ಬಳಿ ಇರುವಂತ ಫೋನ್ ಯಾವ್ದು ಅನ್ನೋದು ಗೊತ್ತಾಯ್ತು. ಅಂತಂದ್ರೆ ಏನಂತಂದ್ರೆ ಲುಂಗಿ ಸ್ಟೈಲ್ ಅಲ್ಲಿ ಈ ಐಫೋನ್ ಎಲ್ಲಿ ಅಜಗಜಾಂತರ ವ್ಯತ್ಯಾಸ ಅಂತ ಹೇಳಿ, ಹಂಗಂತ ಹೇಳಿ ಈ ಲುಂಗಿ ಉಟ್ಕೊಂಡು ಹಳ್ಳಿಯವರು ಯಾರು ಐಫೋನ್ ಬಳಕೆ ಮಾಡಬಾರ್ದು ಅಂತಲ್ಲ. ಬಟ್ ಏನಂತಂದ್ರೆ ಕೆಲವರು ಮಾತಾಡ್ತಾರಲ್ಲ ಗೊತ್ತಲ್ಲ, ಆ ರೀತಿ ಇವರು ಬೇಕಂತ ಹೇಳಿ ಸಿಂಪ್ಲಿಸಿಟಿ ತೋರಿಸ್ಕೊಳ್ತಾರೆ. ಬಟ್ ಅವರು ಕೂಡ ಎಲ್ಲವನ್ನೂ ಕೂಡ ಬಳಕೆ ಮಾಡ್ತಾರೆ. ಎಲ್ಲದರ ಬಗ್ಗೆ ಕೂಡ ಹನುಮಂತನಿಗೆ ಗೊತ್ತು ಅನ್ನೋರು ಒಂದಷ್ಟು ಜನ ಮಾತಾಡ್ತಾರಲ್ಲ. ಸೊ ಅವ್ರದ್ದೊಂದು ಇದಿಷ್ಟು ಚರ್ಚೆಗಳು. ಇನ್ನೊಂದು ಕಡೆಗೆ ಹನುಮಂತ ಲಮಾನಿ ಅವರ ಮದುವೆ ಯಾವಾಗ, ಈ ಒಂದು ವಿಚಾರ ಹಲವು ದಿನಗಳಿಂದ ಚರ್ಚೆ ಆಗ್ತಾನೆ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಂತೂ ಸಹಿತ ಹನುಮಂತ ಲಮಾನಿ ಈ ರಿಯಾಲಿಟಿ ಶೋ ಮುಗಿದ ನಂತರ, ಅಂತಂದ್ರೆ ಈ ಬಿಗ್ ಬಾಸ್ ಕೊನೆಗೊಂಡ ನಂತರ
1 ಅಥವಾ 2 ತಿಂಗಳ ಅಂತರದಲ್ಲಿ ಹನುಮಂತನ ಲಮಾನಿಯ ಮದುವೆ ಏರ್ಪಾಟಾಗ್ಬಿಡುತ್ತೆ. ಹನುಮಂತನ ಹುಡುಗಿ ಯಾರನ್ನ ಗೊತ್ತಾಗತ್ತೆ. ಅವರ ಆ ಸುಮಧುರ ಲವ್ ಸ್ಟೋರಿ ಬಗ್ಗೆಯೂ ಕೂಡ ರಿವೀಲ್ ಆಗಲಿದೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ನಡೆದ್ವಪ್ಪ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ಬಿಗ್ ಬಾಸ್ ಮುಗಿದು ಎಷ್ಟು ದಿನ ಆಯ್ತು? ನೆಕ್ಸ್ಟ್ ಈಗ ಸೀಸನ್ 12 ಬರೋ ಅಂತ ಸಮಯ. ಈಗ್ಲೂ ಕೂಡ ಹನುಮಂತ್ ಲಮಾನಿ ಇನ್ನೂ ಕೂಡ ಹಸೆ ಮನೆಗೆ ಏರ್ತಾ ಇಲ್ಲ, ಮದುವೆ ಆಗಿಲ್ಲ, ದಾಂಪತ್ಯ ಜೀವನ ಕಾಲಿಟ್ಟಿಲ್ಲ, ಹಾಗೆ ಅವ್ರ ಹುಡುಗಿ ಯಾರು ಅಂತ ಹೇಳಿ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಸೊ ಇದೆಲ್ಲರಿಗೂ ಕೂಡ ಇನ್ನಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಿದೆ. ಸೊ ಪೃಥ್ವಿ ಭಟ್ ಅವರ ಮದುವೆಗೆ ಹೋಗಿರುವಂತಹ ಕ್ಷಣದಲ್ಲಿ ಕೆಲವ್ರು ಕೇಳ್ತಾರೆ, ನಿಮ್ಮ ಸ್ನೇಹಿತರ ಮದುವೆಗೆ ಬಂದ್ರಿ, ನಿಮ್ ಮದುವೆ ಯಾವಾಗ, ನೀವ್ ಯಾವಾಗ ಮದುವೆ ಊಟ ಹಾಕ್ಸುದು ಅಂತ ಕೇಳ್ತಾರೆ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ನಂದು ಮದುವೆ ಆಗ್ತೈತಿ, ಗುಡ್ ನ್ಯೂಸ್ ಕೊಡೋಣ ನಿಮ್ಗೂ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಪೃಥ್ವಿ ಭಟ್ ಸುಮ್ನಿರ್ತಾರ, ಕಾಲ್ ಎಳಿತಿದ್ದಾರೆ ತನ್ನ ಸ್ನೇಹಿತನದು. ಆ ಹುಡುಗಿಗೆ ಯಾರು, ಆ ಹುಡುಗಿಗೆ ಏನ್ ಕೆಲಸ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಚಾರವನ್ನು ಕೂಡ ಈ ಪೃಥ್ವಿ ಭಟ್ ಅವರು ಸುಮ್ನಿರ್ದೆ ಅಲ್ಲಿ ಹೇಳ್ಬಿಡ್ತಾರೆ. ಆಗ ಹನುಮಂತನ ರಿಯಾಕ್ಷನ್ ಏನು ಅಂತಂದ್ರೆ, ಇವ್ರು ಸುಮ್ನಿರ್ದೇನೆ ಎಲ್ಲಾ ವಿಚಾರವನ್ನು ಹೇಳ್ಬಿಡ್ತಾರೇನೋ ಅನ್ನೋ ತರ ಹನುಮಂತ್ ಲಮಾನಿ ಅವ್ರನ್ನ ಗುರಾಯಿಸ್ತಿರ್ತಾರೆ. ಬಟ್ ಪೃಥ್ವಿ ಭಟ್ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತ್ರ ಬಾಯ್ಬಿಡ್ತಾರೆ. ಏನಂತಂದ್ರೆ, ಅವ್ರು ಯಾರು ಅಂತ ಹೇಳಿ ಪೃಥ್ವಿ ಭಟ್ ಅವ್ರಿಗೆ ಕೇಳ್ತಾರೆ. ಅಂತಂದ್ರೆ ಇವರೆಲ್ಲ ಆತ್ಮೀಯರಲ್ವಾ, ಸ್ನೇಹಿತರಲ್ವಾ, ಗೊತ್ತಿರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಮಾಧ್ಯಮದವರು ಪೃಥ್ವಿಗೆ ಕೇಳ್ತಾರೆ, ಹನುಮಂತನ ಹುಡುಗಿ ಯಾರು ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಗೊತ್ತು ನಮ್ಗೆಲ್ಲರಿಗೂ ಗೊತ್ತು ಅಂತ ಹೇಳ್ತಾರೆ. ಆಗ ಅವ್ರ ಏನ್ ಕೆಲಸ ಮಾಡ್ಕೊಂಡಿರೋದು ಅಂತಂದ್ರೆ, ಅವರು ಸಿಂಗರ, ಅವರು ಗಾಯಕಿನ ಅಂತ ಕೇಳ್ತಾರೆ. ಆಗ ಪೃಥ್ವಿ ಅವರು ಆನ್ಸರ್ ಮಾಡ್ತಾರೆ, ಇಲ್ಲ ಅವರು ಗಾಯಕಿ ಅಲ್ಲ, ಸಿಂಗರ್ ಅಲ್ಲ ಅಂತ ಹೇಳ್ತಾರೆ. ಮತ್ತೆ ಹಾಗಾದ್ರೆ ಅವ್ರು ಯಾರು ಅಂತ ಕೇಳಿದ್ರೆ, ಅವರು ಉತ್ತರ ಕರ್ನಾಟಕದ ಹುಡುಗಿ ಅಂತ ಹೇಳ್ತಾರೆ. ಹನುಮಂತ್ ಲಮಾನಿನ ಉತ್ತರ ಕರ್ನಾಟಕದವರು, ಅವರು ಆಯ್ಕೆ ಮಾಡ್ಕೊಂಡಿರುವಂತಹ ಹುಡುಗಿ, ಅವರು ಮೆಚ್ಚಿದ ಮನದರಸಿ ಉತ್ತರ ಕರ್ನಾಟಕದವರೇ ಅನ್ನೋದು ಗೊತ್ತಾಯ್ತು. ಅಲ್ಲಿಗೆ ಖಾತ್ರಿ ಆಯ್ತು. ಕೆಲವೊಂದಿಷ್ಟು ನನ್ನ ಹಲವು ವಿಡಿಯೋಗಳಲ್ಲಿ ಹನುಮಂತ್ ಲಮಾನಿಯವರ ಮನದರ್ಸಿ ಅವರು ಪ್ರೀತಿಸ್ತಾ ಇರುವಂತಹ ಹುಡುಗಿ ಉತ್ತರ ಕರ್ನಾಟಕದವಳೆ ಅಂತಾನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಬಟ್ ಅದನ್ನ ಕನ್ಫರ್ಮ್ ಮಾಡಿದ್ರು, ಅವರು ಉತ್ತರ ಕರ್ನಾಟಕದವರೇ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಹನುಮಂತ್ ಲಮಾನಿ ಅವರ ಮದುವೆಯಲ್ಲಿ ಕಾಣಿಸ್ಕೊಂಡಾಗ ಅವ್ರದೇ ಆದಂತ ಒಂದು ಚಾರ್ಮ್. ಇನ್ನು ನೋಡಿ, ಈ ಬಿಗ್ ಬಾಸ್ ಮುಗಿದ್ರು ಸಹಿತ ಹನುಮಂತನ ಆ ಖ್ಯಾತಿ ಇನ್ನು ಕುಗ್ಗಿಲ್ಲ ನೋಡಿ. ಅಂತಂದ್ರೆ ಈ ಬಿಗ್ ಬಾಸ್ ಸೀಸನ್ ಹೆಂಗಂತಂದ್ರೆ ಇನ್ನೊಂದು ಸೀಸನ್ ಬರೋಷ್ಟ್ರಲ್ಲಿ, ಅಂತಂದ್ರೆ ಈಗ 12 ಸೀಸನ್ ಸನಿಹ ಆಗ್ತಾ ಇದೆ ಅಲ್ಲ. ಸೊ ಇಷ್ಟೊತ್ತಿಗಾಗ್ಲೇ ಯಾರದು ವಿನ್ನರ್ ಆಗಿರ್ತಾರಲ್ವಾ, ಅಥವಾ ಆ ಒಂದು ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇರ್ತಾರಲ್ಲ, ಜನಗಳ ಮನಸ್ಸಿನಿಂದ ಅಷ್ಟು ದೂರ ಆಗ್ಬಿಡ್ತಾರೆ, ಮೈಂಡ್ ಇಂದ ಔಟ್ ಆಗ್ಬಿಡ್ತಾರೆ ಅವರು. ಬಟ್ ಏನಂದ್ರೆ ಹನುಮಂತ್ ಲಮಾನಿ ವಿಶೇಷತೆ ನೋಡಿ, ಇನ್ನೂ ಕೂಡ ಜನಗಳ ಮನಸ್ಸಿನಲ್ಲಿ ಎಷ್ಟು ಅಚ್ಚಳಿಯದೆ ಉಳ್ಕೊಂಡ್ಬಿಟ್ಟಿದಾರು, ಒಂಥರ ಹಚ್ಚೆ ಆಗ್ದಂಗೆ ಆಗ್ಬಿಟ್ಟಿದಾರು ಅವರು. ಅಷ್ಟೊಂದು ಫೇಮಸ್, ಅಷ್ಟೊಂದು ಖ್ಯಾತಿ. ಒಟ್ಟಿನಲ್ಲಿ ಹನುಮಂತ ಅಂದ್ರೆ ಅಷ್ಟೊಂದು ಪ್ರೀತಿ ಜನಗಳಿಗೆ, ಹುಚ್ಚು ತರ ಪ್ರೀತಿಸ್ತಾರೆ ಅಂತಂದ್ರೂ ಕೂಡ ತಪ್ಪಿಲ್ಲ ಹನುಮಂತನ್ಗೆ. ಆ ಮದುವೆಯಲ್ಲಿ ಹನುಮಂತನಿಗೆ ಒಂದಷ್ಟು ಜನ ಬಾಡಿ ಗಾರ್ಡ್ಸ್ ಕೂಡ ಇರ್ತಾರೆ. ಅದನ್ನೊಂದು ನೀವು ನೋಟಿಸ್ ಮಾಡ್ಬೇಕು. ಬಾಡಿ ಗಾರ್ಡ್ಸ್ ಎಲ್ಲ ಅವ್ರ ಜೊತೆ ಸುತ್ತುವರೆದಿರ್ತಾರೆ. ಅಂತಂದ್ರೆ ಇವಾಗ ಸೆಲ್ಫಿ ತಗೊಳ್ಳೋದು, ಮತ್ತೆ ಅವ್ರನ್ನ ಮಾತಾಡ್ಸೋದು, ಕೆಲವೊಮ್ಮೆ ಏನಾಗ್ಬಿಡತ್ತೆ, ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ಬಿಡತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮೀನ್ಸ್ ಅಂತಂದ್ರೆ ಹೊಡೆದಾಡೋದಲ್ಲ, ಅವ್ರನ್ನ ಮುಟ್ಟೋಕ್ ಬರೋದು, ಹನುಮಂತನ ಫೋಟೋ ಈ ತರ ಅನ್ನೋದು, ಹಿಂಗೂ ಎಲ್ಲ ಇರುತ್ತೆ. ಸೊ ಹೀಗಾಗಿ ಒಂದಷ್ಟು ಜನಗಳ ಮಧ್ಯೆ ನಾವು ಕಾಣಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಆಗ ಅವರು ಈ ರೀತಿಯಾಗಿ ಅವರು ಪ್ರೊಟೆಕ್ಷನ್ ತಗೊಂಡ್ರೆ ಏನೋ ಗೊತ್ತಿಲ್ಲ, ಅಥವಾ ಆ ಮದುವೆಯಲ್ಲಿ ಇವ್ರಿಗೆ ಕೊಟ್ರೋ ಏನೋ. ಒಟ್ಟಿನಲ್ಲಿ ಅವ್ರನ್ನ ಒಂದಿಷ್ಟು ಜನ ಅವರನ್ನ ನೋಡ್ಕೊಳ್ತಾ ಇದ್ರು. ಅದನ್ನು ಕೂಡ ನೀವು ನೋಡ್ಬೋದು. ಒಟ್ಟಿನಲ್ಲಿ ಹನುಮಂತ್ ಲಮಾನಿ ಈ ಪೃಥ್ವಿ ಭಟ್ ಮತ್ತೆ ಅಭಿ ಮದುವೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು, ತುಂಬಾ ನಗಿಸ್ತಾ ಇದ್ರು, ನಗ್ತಾ ಇದ್ರು. ಹಾಗೆ ಅವರಿಬ್ಬರಿಗೂ ಒಂದ್ ವಿಶ್ ಮಾಡ್ತಾರೆ. ಆಗ ಪೃಥ್ವಿ ಏನ್ ಹೇಳ್ತಾರಂತಂದ್ರೆ, ಒಂದು ಹಾಡು ಹೇಳು ಹನುಮಂತ ಅಂತ ಹೇಳ್ತಾರೆ ನೋಡಿ. ಅವರ ಮದುವೆಯಲ್ಲಿ ಅವರಿಬ್ರು ಮದುಮಗಳು, ಅದೊಂದು ರಿಸೆಪ್ಷನ್ ಆ ಒಂದು ಈ ಸಮಯದಲ್ಲಿ ನಡೆದಿರೋ ಘಟನೆ. ಅವ್ರು ಇದ್ರಲ್ಲಿ ಬ್ಯುಸಿಯಲ್ಲಿ ಇರ್ತಾರೆ. ಅಂತದ್ರಲ್ಲಿ ಹನುಮಂತನಿಗೆ ಒಂದು ಸ್ಪೇಸ್ ಕೊಟ್ಟು, ಹನುಮಂತ ಹಾಡು ಹೇಳು ಹನುಮಂತ ಅಂತ ಹೇಳ್ತಿರುತ್ತು. ಆಮೇಲೆ ನಂತರ ಪೃಥ್ವಿ ಭಟ್ ಒಂದು ಮಾತು ಹೇಳ್ತಾರೆ. ಅವ್ರು ಏನಂತಂದ್ರೆ, ಈ ವಿಡಿಯೋ ನೋಡಿ ಎಷ್ಟು ವೈರಲ್ ಆಗುತ್ತೆ ಇವಾಗ ಅಂತ ಹೇಳ್ತಾರೆ. ನಿಜಕ್ಕೂ ಅವ್ರು ಹೇಳದಂಗೆ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಇವಾಗ ಸೋಷಿಯಲ್. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನೆ ಮಾಡೈತಿ, ಎರಡು ದೇಹ ಒಂದೇ ಜೀವ, ಪ್ರೇಮವಾಗಿ ಬೆರೆತೈತಿ, ಅಣ್ಣನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ. ಥ್ಯಾಂಕ್ ಯು, ಧನ್ಯವಾದಗಳು. ಮೀಡಿಯಾದಲ್ಲಿ ಪೃಥ್ವಿ ಭಟ್ ಅವರ ಮದುವೆ ಅನ್ನೋದಕ್ಕಿಂತ ಅಲ್ಲಿ ಹನುಮಂತ ಕಾಲಿಟ್ಟಿದ್ರು, ಹನುಮಂತ ಬಂದಿದ್ರು ಆ ಮದುವೆಗೆ ಅನ್ನೋದು ಈಗ ಸೂಪರ್ ಸ್ಪೆಷಾಲಿಟಿ ಅಂತಾನು ಕೂಡ ಹೇಳ್ಬೋದು. ಯಾಕಿಷ್ಟು ನೀವು ಹನುಮಂತನ ಬಗ್ಗೆ ಹೆಂಗ್ ಹೇಳ್ತೀರಾ ಅಂತಂದ್ರೆ, ಹನುಮಂತನ ಕ್ರೇಜ್ ಆಗಿದೆ ಜನಗಳದ್ದು. ಸೊ ಹೀಗಾಗಿ ಹನುಮಂತನ ವಿಚಾರ ಅಂತ ಬಂದಾಗ ಅದನ್ನೊಂದು ಸ್ವಲ್ಪ ನಾವು ನಮ್ಮ ಚಾನಲ್ ಅಲ್ಲಿ ಅದ್ರ ಬಗ್ಗೆ ಹೇಳಿಲ್ಲ ಅಂತಂದ್ರೆ, ಯಾಕಂದ್ರೆ ನಮ್ಮ ಚಾನಲ್ ಅಲ್ಲಿ ಇರುವಂತಹ ಹಲವು ಅಭಿಮಾನಿಗಳು ಹನುಮಂತನದ್ದೇ ಆಗಿರ್ತಾರೆ.
ಸೊ ಹೀಗಾಗಿ ಹನುಮಂತನ ಕೆಲವೊಂದಿಷ್ಟು ಏನಾದ್ರೂ ವಿಚಾರಗಳು ಬಂದ್ರೆ ಅದನ್ನ ನಮ್ಮ ಸಬ್ಸ್ಕ್ರೈಬರ್ಗೆ ತಲುಪಿಸೋ ಒಂದು ಕೆಲಸವನ್ನ ಸಣ್ಣ ಪ್ರಯತ್ನವನ್ನ ನಾನು ಮಾಡ್ತಾ ಇರ್ತೀನಿ ಅಷ್ಟೇ. ಕಣ್ಣಿನಲ್ಲಿ ಶುರುವಾದ ಪ್ರೀತಿ ಈ ಹಾಡಿದೆ ಅಲ್ಲ, ಸೊ ಆ ಹಾಡನ್ನ ಇವರಿಬ್ಬರನ್ನ ಉದ್ದೇಶಿಸಿ ಅವರು ಹಾಡ್ತಾರೆ. ಅಂತಂದ್ರೆ ನೀವಿಬ್ರು ಆ ಹಾಡಿಗೆ ಅರ್ಹರು ಈ ರೀತಿಯಾಗಿ. ಒಟ್ಟಿನಲ್ಲಿ ಆ ಮದುವೆ ಹನುಮಂತ ಲಮಾನಿ ಕಾಲಿಟ್ಟ ನಂತರ ಒಂಥರ ಕಳೆ ಬಂತು ಅಂತ ಹೇಳ್ಬೋದು. ಇನ್ನೊಂದು ಅವರೆಲ್ಲ ಸ್ನೇಹಿತರಲ್ವಾ, ಆತ್ಮೀಯರು. ಸೊ ಹೀಗಾಗಿ ಆ ಮದುವೆ ಹನುಮಂತ ಲಮಾನಿ ಅವರು ಕೂಡ ಆ ಮದುವೆಗೆ ಅಟೆಂಡ್ ಆಗ್ಬೇಕಾಗಿತ್ತು. ಸೊ ಹೀಗಾಗಿ ಹನುಮಂತ ಲಮಾನಿ ಹೋಗಿದ್ರು. ಬಟ್ ಚೈತ್ರಾ ಕುಂದಾಪುರ ಅವರ ಮದುವೆಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಬಟ್ ಅಷ್ಟಾಗಿ ಚೈತ್ರಾ ಕುಂದಾಪುರ ಅವರ ಮದುವೆಯಲ್ಲಿ ಕಾಣಿಸ್ಕೊಂಡಿರುವಂತ ವಿಜುವಲ್ಸ್ಗಳು ಅಷ್ಟಾಗಿ ವೈರಲ್ ಆಗ್ತಿರ್ಲಿಲ್ಲ. ಪೃಥ್ವಿ ಭಟ್ ಅವರ ಮದುವೆಯಲ್ಲಿ ಏನು ಕಾಣಿಸ್ಕೊಂಡ್ರಲ್ಲ ಅದು ಸಖತ್ತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಕ್ರಿಯೇಟ್ ಮಾಡ್ತಿದ್ರೆ ತಪ್ಪಿಲ್ಲ. ಒಟ್ಟಿನಲ್ಲಿ ಈಗ ಬಿಗ್ ಬಾಸ್ ಇನ್ನೇನು ಸ್ವಲ್ಪ ದಿನದಲ್ಲಿ ಈ ಸೀಸನ್ 12 ಆರಂಭ ಆಗುತ್ತೆ ಅನ್ನೋ ಒಂದು ಮಾತು. ನೋಡಿ, ಇನ್ನು ಬಿಗ್ ಬಾಸ್ ಸೀಸನ್ 11 ಮುಗಿದು ಒಂದಿಷ್ಟು ದಿನಗಳ ಆಯ್ತು. ಆದ್ರೂ ಸಹಿತ ನಮ್ಮ ಹನುಮಂತ ಲಮಾನಿ ಇನ್ನೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿಲ್ಲ. ಯಾರು ತನ್ನ ಹುಡುಗಿಗೆ ನೋಡಿ ಎಷ್ಟೊಂದು ಅವರು ಪ್ರೀತಿಸ್ತಾ ಇದ್ರು, ಆ ಪ್ರೀತಿ ಬಗ್ಗೆ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೆಲ್ಲ ಹೇಳ್ಕೊಂತಿದಾರಲ್ಲ. ಸೊ ಹೀಗಾಗಿ ಜನಗಳಿಗೆ ಒಂದು ಕ್ಯೂರಿಯಾಸಿಟಿ, ಒಂದು ಕುತೂಹಲ, ಯಾರು ಆ ಹುಡುಗಿ ಅನ್ನೋದನ್ನ ತಿಳ್ಕೊಳ್ಳೋದು. ಸೊ ಹೀಗಾಗಿ ಹನುಮಂತ ಲಮಾನಿ ಇನ್ನೂ ಕೂಡ ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋ ಅದ್ರಲ್ಲಿ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಆ ಹುಡುಗಿ ಹೆಸರನ್ನ ಎಲ್ಲೂ ಅವರು ರಿವೀಲ್ ಮಾಡ್ತಾ ಇಲ್ಲ, ಅವ್ರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಮದುವೆ ಆಗಬೇಕು, ಇಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಅಫಿಷಿಯಲ್ ಆಗಿ ಅದು ಹೇಳ್ಕೊಳ್ಳೋದೊಂದು ಇರುತ್ತಲ್ಲ, ಅದು ತುಂಬಾ ಒಳ್ಳೇದು. ಅದನ್ನೆಲ್ಲರೂ ಕೂಡ ಮೇಂಟೈನ್ ಮಾಡ್ಬೇಕು. ಸೊ ಈಗ ನಮಗೂ ಕೂಡ ಗೊತ್ತು ಆ ಹುಡುಗಿ ಯಾರು ಏನ್ ಕತೆ ಅನ್ನೋದನ್ನ, ಬಟ್ ಅದನ್ನ ನಾವು ಹೇಳಕ್ ಆಗಂಗಿಲ್ಲ. ಯಾಕಂತಂದ್ರೆ ಈಗ ಅದು ಅವರು ತಾವಾಗಿ ಹೇಳ್ಬೇಕು ಅನ್ನೋದನ್ನ ಅವರೊಂದು ವಿಚಾರವನ್ನ ಇಟ್ಕೊಂಡಿದಾರಲ್ಲ. ಸೊ ಹೀಗಾಗಿ ಅವರೇ ಅದನ್ನ ಮೆನ್ಷನ್ ಮಾಡ್ಲಿ. ಬಟ್ ಆ ಒಂದು ಕಾಲವು ಕೂಡ ಹತ್ತಿರಕ್ಕೆ ಬರದಿದೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ, ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ನಾನು ಮಾಡಿದೆ. ಸೊ ಈ ವಿಡಿಯೋ ಬಗ್ಗೆ ಏನ್ ಅನಿಸ್ತು, ಹನುಮಂತ ಲಮಾನಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ಕಾಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಮುಂದಿನ ವಿಡಿಯೋ ಯಾವ್ದು ಮಾಡ್ಬೇಕು, ಹನುಮಂತನ ವಿಚಾರವಾಗಿ ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ವಿಚಾರವಾಗಿ ಯಾವ್ದಾದ್ರು ವಿಡಿಯೋಗಳನ್ನ ಮಾಡ್ಬೇಕಾ, ಅಥವಾ ನಾವು ಇವಾಗ ಈ ಬಿಗ್ ಬಾಸ್ ಮುಗಿದ ನಂತರ ಆಲ್ಮೋಸ್ಟ್ ಈ ನ್ಯೂಸ್ ಕಂಟೆಂಟ್ ಗಳನ್ನ ನಾನು ಹಾಕ್ತಾ ಇದ್ದೀನಿ, ವಿಡಿಯೋನ ಮಾಡಿ ಇನ್ಫಾರ್ಮೇಶನ್ ಕೊಡೋ ಒಂದು ಪ್ರಯತ್ನವನ್ನ ಮಾಡ್ತಿದೀವಲ್ಲ. ಸೊ ಅದರಲ್ಲೂ ಕೂಡ ನಿಮ್ಗೆ ಏನಾದ್ರೂ ಸಮ್ವಾಟ್ ಚೇಂಜಸ್ ಏನಾದ್ರೂ ಇರುತ್ತೆ, ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತಹ ನ್ಯೂಸ್ ಗಳನ್ನ ನೀವು ಮಾಡಿ, ಆ ತರದ್ ಏನಾದ್ರೂ ಒಂದು ಅನಿಸಿಕೆ ಇದೇ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ನೀವು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.